ನಮಸ್ತೆ ಕರ್ನಾಟಕ. ಸೊ ತುಂಬಾ ಜನ ಸರ್ ಹಾಂಗ್ಕಾಂಗ್ ಟ್ರಿಪ್ ಹೇಗಿತ್ತು ಅಂತ ಕೇಳ್ತಾ ಇದ್ರಿ. ಇದು ಯಾವುದೇ ರೀತಿಯಾದ ಪ್ರಮೋಷನ್ ಅಂತೂ ಅಲ್ಲ. ಸೊ ಇಟ್ಸ್ ಅ ಪ್ಯೂರ್ಲಿ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ. ಇಟ್ಸ್ ಒನ್ ಆಫ್ ದ ವೆರಿ ಬಿಗ್ ಏರ್ಪೋರ್ಟ್, ಜಸ್ಟ್ ಲೈಕ್ ಎ ದುಬೈ ಏರ್ಪೋರ್ಟ್. ಸಮುದ್ರಕ್ಕೆ ಹತ್ರ ಇರುವಂತ ದೇಶಗಳು ಇವೆಲ್ಲ. ಹಾಂಗ್ಕಾಂಗ್ ದೇಶಕ್ಕೆ ಹೋದಾಗ ನಾನು ಕೇಳ್ಪಟ್ಟಿದ್ದು ಎಲ್ಲ ಕಡೆ ಕತ್ಲಿರುತ್ತೆ. ಇಲ್ಲಿ ಹೆಂಗಿರುತ್ತೆ ಅಂದ್ರೆ ಬೆಳಗ್ಗೆ 9 ಗಂಟೆ ಹೇಗಿರುತ್ತಲ್ಲ ಬಿಸಿಲು, ನಿಜವಾಗ್ಲೂ ಸ್ಕೈ ಅಂತ ಅನ್ಸುತ್ತೆ. ಸೊ ಅಲ್ಲಿಂದ ನಾವು ಬಿಗ್ ಬುದ್ಧ ಪ್ಲೇಸ್ಗೆ ಹೋದ್ವಿ. ಇಲ್ಲಿ ನೀವು ಕೇಳ್ಬೋದು, ಸರ್ ಇದು ನೀವು ಫಿನಾನ್ಸ್ ಬಗ್ಗೆ ಮಾತಾಡಬೇಕು, ನೀವು ಬರೀ ಟ್ರಿಪ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ. ಕಂಪ್ಲೀಟ್ಲಿ ನಾನು ಟ್ರಿಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬಟ್ ಅಲ್ಲಿ ನಾನು ಕಲ್ತಿದ್ದೇನೆಂದ್ರೆ ಒಂದೊಂದು ರೂಪಾಯಿನೂ ಫಸ್ಟ್ ಆಫ್ ಆಲ್ ಈ ದೇಶಗಳಲ್ಲಿ ಭ್ರಷ್ಟಾಚಾರ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ದುಡ್ಡನ್ನು ನಾನು ಕದ್ದುಬಿಟ್ಟು ನಾನು ತಿನ್ನಬೇಕು, ನಾನು ಮಾತ್ರ ಉದ್ಧಾರ ಆಗಬೇಕು ಅನ್ನೋದು ಅವ್ರ ಯೋಚನೆಯಲ್ಲೂ ಸಹ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಇಲ್ಲ ಬೇರೆ ದೇಶದ ಜನಗಳು ಅಲ್ಲಿ ಹೋಗಿ ಇರೋದಕ್ಕೆ ಇಷ್ಟಪಡ್ತಾರೆ. ಅಂದ್ರೆ ಮನುಷ್ಯನಿಗೆ ಅಷ್ಟು ಬೆಲೆ ಕೊಡುವಂತ ದೇಶ ಹಾಂಗ್ಕಾಂಗ್. ಎಷ್ಟು ಭಯ ಇದೆ ಅಲ್ಲಿರೋ ದೇಶದ ಒಂದು ಪೊಲೀಸ್ ಅಧಿಕಾರಿಗಳ ಮೇಲಾಗ್ಲಿ, ಅಲ್ಲಿರೋ ದೇಶದ ಬಗ್ಗೆ ಅಭಿಮಾನ ಆಗ್ಲಿ, ಆ ಪ್ರೀತಿ ಆಗ್ಲಿ, ನಾನು ಅನ್ಇಮ್ಯಾಜಿನಬಲ್. ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ನಮಸ್ತೆ ಕರ್ನಾಟಕ. ಸೊ ತುಂಬ ಜನ ಸರ್ ಹಾಂಗ್ಕಾಂಗ್ ಟ್ರಿಪ್ ಹೇಗಿತ್ತು ಅಂತ ಕೇಳ್ತಾ ಇದ್ರಿ. ಸೊ ಹಾಂಗ್ಕಾಂಗ್ ಅವ್ರ ಮಕಾವ್ ಟ್ರಿಪ್ಪಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋಂಥ ಸಣ್ಣ ಸಣ್ಣ ಪುಟ್ಟ ವಿಷಯಗಳು, ಜೊತೆಗೆ ನಮ್ಮ ದೇಶಕ್ಕೂ ಅವ್ರ ದೇಶಕ್ಕೂ ಕಂಪ್ಯಾರಿಸನ್ ಏನು ಅಂದರೆ ಕಂಪ್ಯಾರಿಸನ್ ಮಾಡೋದು ಬೇಡ, ಜಸ್ಟ್ ಏನೇನು ಡಿಫ್ರೆನ್ಸಸ್ ಇದೆ, ಅಲ್ಲಿರೋ ಜನಗಳ ಮೈಂಡ್ಸೆಟ್ ಹೆಂಗಿರುತ್ತೆ, ಆ ಒಂದು ಹಾಂಗ್ಕಾಂಗ್ ಹಾಗೂ ಮಕಾವ್ ಅನ್ನೋ ದೇಶದಲ್ಲಿ ಯಾವ ಥರ ಒಂದು ಫಿನಾನ್ಸ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಇದು ಯಾವುದೇ ರೀತಿಯಾದ ಪ್ರಮೋಷನ್ ಅಂತೂ ಅಲ್ಲ. ಸೊ ಇಟ್ಸ್ ಅ ಪ್ಯೂರ್ಲಿ ಒಂದು ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ತಾ ಇದ್ದೀನಿ. ಬಿಕಾಸ್ ಯಾವ ಫುಟೇಜಸ್ನ ನೀವು ನೋಡಿದ್ರೆ ನಿಮಗೂ ಕ್ಲಾರಿಟಿ ಸಿಗುತ್ತೆ. ಸೊ ಸರ್ಟೈನ್ ಫುಟೇಜಸ್ನ ನಾನು ಅಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದೀನಿ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕಂಟ್ರಿ. ಫಸ್ಟ್ ನಾವು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಸೊ ಡೈರೆಕ್ಟ್ಲಿ ಹಾಂಗ್ಕಾಂಗ್ ಹೋಗಿ ಇಳಿತೀನಿ. ಸೊ ಹಾಂಗ್ಕಾಂಗ್ ಇಳಿದ ತಕ್ಷಣ ಸೊ ಇಟ್ಸ್ ಒನ್ ಆಫ್ ದ ವೆರಿ ಬಿಗ್ ಏರ್ಪೋರ್ಟ್, ಜಸ್ಟ್ ಲೈಕ್ ಎ ದುಬೈ ಏರ್ಪೋರ್ಟ್. ಫಸ್ಟ್ ಆಫ್ ಆಲ್ ಹಾಂಗ್ಕಾಂಗ್ ಹಾಗೂ ಸಿಂಗಾಪುರ್ ಹಾಗೂ ದುಬೈನ ನಾವು ಕಂಪೇರ್ ಮಾಡಿಕೊಂಡ್ರೆ ಎಲ್ಲನೂ ಸಹ ಆಲ್ಮೋಸ್ಟ್ ಒಂದು ಪೋರ್ಟ್ ಹತ್ರನೇ ಇರ್ತವೆ. ಸೊ ಇಟ್ಸ್ ಅ ಪೋರ್ಟ್ ಏರಿಯಾ, ಅಂದರೆ ಸಮುದ್ರಕ್ಕೆ ಹತ್ರ ಇರುವಂಥ ದೇಶಗಳು ಇವೆಲ್ಲ. ಸೊ ರೀಸೆಂಟ್ಲಿ ನಾನು ಅಲ್ಲಿ ಹಾಂಗ್ಕಾಂಗ್ ದೇಶಕ್ಕೆ ಹೋದಾಗ ನಾನು ಕೇಳ್ಪಟ್ಟಿದ್ದು, ಒನ್ಸ್ ಅಪಾನ್ ಎ ಟೈಮ್ ಹಾಂಗ್ಕಾಂಗ್ ವಾಸ್ ಅ ಬಿಗ್ಗೆಸ್ಟ್ ಪೋರ್ಟ್ ಆ್ಯಂಡ್ ಯಾವುದೇ ದೇಶಕ್ಕೆ ಐಟಮ್ ಹೋಗ್ಬೇಕಾದ್ರೂ ಹಾಂಗ್ಕಾಂಗಿಂದನೇ ಹೋಗ್ತಾ ಇತ್ತು. ಬಟ್ ರೀಸೆಂಟ್ಲಿ ಸೊ ಯಾವಾಗ ಹಾಂಗ್ಕಾಂಗ್ ದೇಶ ಚೈನಾದವರು ಆಲ್ಮೋಸ್ಟ್ ಹಿಡ್ಕೊಂಡ್ರು, ಸೊ ಅಲ್ಲಿ ಹ್ಯೂಜ್ ಟ್ಯಾಕ್ಸಸ್ ಕಟ್ಟಬೇಕಾಗುತ್ತೆ. ಅದರಿಂದ ತುಂಬ ಕಂಟ್ರೀಸ್ ಏನು ಮಾಡಿದ್ರು, ಸೊ ಹಾಂಗ್ಕಾಂಗ್ನ ನಾವು ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡೋದಕ್ಕಿಂತ ಬೆಟರ್ ವಿಲ್ ಶಿಫ್ಟ್ ಟು ಸಿಂಗಾಪುರ್. ಸೊ ಮೋಸ್ಟ್ ಆಫ್ ದ ಎಕ್ಸ್ಚೇಂಜ್ ಇವತ್ತು ಪ್ರಪಂಚದಲ್ಲಿ ಏನೇ ಒಂದು ಗೂಡ್ಸ್ ಟ್ರಾನ್ಸ್ಫರ್ ಆಗಬೇಕಾದ್ರೂ ಸಿಂಗಾಪುರಿಂದನೇ ಎಕ್ಸ್ಚೇಂಜ್ ಆಗುತ್ತೆ. ಸೊ ಹಾಂಗ್ಕಾಂಗ್ ದೇಶದ ಒಂದು ಆ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ ತುಂಬ ಕಡಿಮೆ ಆಗ್ತಾ ಬರ್ತಾ ಇದೆ. ದಟ್ ಈಸ್ ಒನ್ ಪಾಯಿಂಟ್. ದುಬೈ ಅನ್ನೋ ದೇಶ ಪೆಟ್ರೋಲನ್ನು ಸೆಲ್ ಮಾಡಿ ಬಂದಿರೋ ದುಡ್ಡನ್ನು ಪ್ರತಿಯೊಂದು ದುಡ್ಡನ್ನು ಹಾಳು ಮಾಡಿದಿರೋ ಆ ದೇಶದ ರಾಜರು ಏನು ಮಾಡಿದ್ದಾರೆ, ಪ್ರತಿಯೊಂದು ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಿದ್ದಾರೆ. ರೋಡ್ಸ್ ಆಗಿರ್ಬೋದು, ಫ್ಲೈಓವರ್ಸ್ ಆಗಿರ್ಬೋದು, ಬಿಲ್ಡಿಂಗ್ಸ್ ಆಗಿರ್ಬೋದು, ಸೊ ದ ಬುರ್ಜ್ ಖಲೀಫಾ ಆಗಿರ್ಬೋದು. ಸೊ ಒಂದೊಂದು ರೂಪಾಯಿನೂ ಫಸ್ಟ್ ಆಫ್ ಆಲ್ ಈ ದೇಶಗಳಲ್ಲಿ ಭ್ರಷ್ಟಾಚಾರ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ದುಡ್ಡನ್ನು ನಾನು ಕದ್ದುಬಿಟ್ಟು ನಾನು ತಿನ್ನಬೇಕು, ನಾನು ಮಾತ್ರ ಉದ್ಧಾರ ಆಗಬೇಕು ಅನ್ನೋದು ಅವ್ರ ಯೋಚನೆಯಲ್ಲೂ ಸಹ ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಬಿಕಾಸ್ ಅವ್ರಿಗೆ ಅವ್ರ ದೇಶ ಮುಂದಕ್ಕೆ ಬರಬೇಕು, ಅವ್ರ ದೇಶ ಪ್ರಪಂಚದಲ್ಲೇ ಒನ್ ಆಫ್ ದ ರಿಚೆಸ್ಟ್ ದೇಶ ಆಗಬೇಕು. ಅವ್ರ ದೇಶಗಳು ಸಣ್ಣದಾಗಿದೆ, ಆ ದೇಶನ ನೆಕ್ಸ್ಟ್ ಲೆವೆಲ್ ಪ್ರಪಂಚದಲ್ಲಿ ಫಸ್ಟ್ ನಾನು ಬಿಗ್ಗೆಸ್ಟ್ ಬಿಲ್ಡಿಂಗ್ ಕಟ್ಟಬೇಕು, ಬಿಗ್ಗೆಸ್ಟ್ ಪ್ರಪಂಚದಲ್ಲೇ ಒನ್ ಆಫ್ ದ ಬೆಸ್ಟ್ ಥಿಂಗ್ ನಾನು ಮಾಡಬೇಕು ಅಂತ ಯೋಚನೆಯೇ ದುಬೈ ನಗರ. ಸೊ ಅದೇ ಥರ ನಗರನೇ ಹಾಂಗ್ಕಾಂಗು ಸಹ. ಸುತ್ತಮುತ್ತ ಫುಲ್ಲು ನೀವು ಎಲ್ಲೇ ನೋಡಿದ್ರೂ ಸಹ ಬೆಟ್ಟ ಗುಡ್ಡಗಳು ನೀವು ನೋಡ್ಬೋದು. ಹಾಂಗ್ಕಾಂಗ್ ವಿಡಿಯೋಸ್ ನೀವು ನೋಡಿದ್ರೆ ಕಂಪ್ಲೀಟ್ಲಿ ಸುತ್ತಮುತ್ತ ಪ್ರತಿ ಕಡೆ ಬೆಟ್ಟಗಳಿದ್ದಾವೆ. ಸೊ ಆ್ಯಂಡ್ ಬಿಟ್ವೀನ್ ಆಗಿರೋ ಅಂಥ ಒಂದು ನಗರನೇ ಹಾಂಗ್ಕಾಂಗ್ ಅಂತ ನಗರ, ಆರ್ ಸಿಟಿ, ಆರ್ ಒನ್ ಆಫ್ ದ ಸ್ಮಾಲೆಸ್ಟ್ ಕಂಟ್ರಿ ಅಂತಲೂ ಹೇಳ್ಬೋದು. ಸೊ ಹಾಂಗ್ಕಾಂಗಿಂದ ನಾವು ಇಳಿದ ತಕ್ಷಣ ಹೋಗಿದ್ದು ಮಕಾವ್ ಅನ್ನೋ ದೇಶಕ್ಕೆ. ಅಲ್ಲಿಂದ ಫೆರಿ ಬೋಟ್, ಅಂದರೆ ದೊಡ್ಡ ಬೋಟ್ ಇರುತ್ತೆ, ಆ ಬೋಟಿಂದ ನಮ್ಮಕ್ಕೆ ಕರ್ಕೊಂಡು ಹೋಗ್ತಾರೆ. 1 hour ಜರ್ನಿ, 1 hour 10 minutes ಜರ್ನಿ. ಸೊ ಹಾಂಗ್ಕಾಂಗಿಂದ ನಾವು ಮಕಾವ್ಗೆ ಹೋಗ್ತೀವಿ. ಮಕಾಂಗಲ್ಲಿ ನಾವಿದ್ದಿದ್ದು ದ ಹೋಟೆಲ್ ವೆನೇಷನ್.
ಸೊ ದ ವೆನೇಷಿಯನ್ ಹೋಟೆಲ್ ಅನ್ನೋದು ಪ್ರಪಂಚದ ಒನ್ ಆಫ್ ದ ಲಕ್ಸುರಿಯಸ್ಟ್ ಹೋಟೆಲ್ ಅದು. ಸೊ ಅಲ್ಲಿ ಆ ಹೋಟ್ಲಲ್ಲಿ ವಿಶೇಷತೆ ಏನಂದರೆ ಬಿಗ್ಗೆಸ್ಟ್ ಕೆಸಿನೋ ಇನ್ ದ ವರ್ಲ್ಡ್. ಸೊ ವೆನೇಷಿಯನ್ ಹೋಟ್ಲಲ್ಲಿ ನಾವು ಉಳ್ಕೊಂಡಿದ್ದು ಬಿಗ್ಗೆಸ್ಟ್ ಕೆಸಿನೋ ಪ್ರಪಂಚದಲ್ಲಿ. ಸೊ ಆ ಕೆಸಿನೋಗೆ ನಾನು ಹೋದವಾಗ ಮಿನಿಮಮ್ 3,000 ಜನ ಅಜ್ಜ ಅಜ್ಜಿ ಚಿಕ್ಕ ಹುಡುಗರು, ಸೊ ಅಂದರೆ 18 ಇಯರ್ಸ್ ಆಗಿರಬೇಕು. ಆ ಪ್ರಜೆಗಳು ಅಲ್ಲಿ ಕುತ್ಕೊಂಡು ಕೆಸಿನೋದಲ್ಲಿ 3,000 ಜನ, ನನ್ನ ಪ್ರಕಾರ 3,000 ಮೆಂಬರ್ಸ್ ಅನಿಸುತ್ತೆ ರಫ್ಲಿ, ಅದಕ್ಕಿಂತ ಜಾಸ್ತಿನೂ ಇರ್ಬೋದು, 10,000 ಜನನೂ ಇರ್ಬೋದು, ಗೊತ್ತಿಲ್ಲ. ಬಟ್ ನಾನು ಆವ್ರೇಜ್ ಒಂದು 3,000 ಮೆಂಬರ್ಸ್ ಅಂತ ನನ್ನ ಕಣ್ಣಿಗೆ ಕಾಣಿಸಿದ್ದಾರೆ. ಅಷ್ಟು ಜನ ಅಲ್ಲಿ ರೋಲೆಟ್ ಅಂತೆ ಅದು ಇದು ಕೆಸಿನೋದಲ್ಲಿ ಗೇಮ್ಸನ್ನು ಆಡ್ತಾ ಇದ್ದಾರೆ. ಸೊ ಬರ್ತಾರೆ, $10,000 ಹಾಕ್ದ ನನ್ನ ಕಣ್ಮುಂದೆನೇ ಒಬ್ಬ ವ್ಯಕ್ತಿ $10,000 ಹಾಕಿ $10,000 ಹಾಗೆ ಕಳ್ಕೊಂಡು. 10,000 ಅಂದರೆ ಯೋಚನೆ ಮಾಡಿ, $1 ಹಾಂಗ್ಕಾಂಗ್ ಡಾಲರ್ ಈಸ್ ಈಕ್ವಲ್ ಟು 12 rupees. 10,000 ಅಂದರೆ 10,000 ಇಂಟು 12. ಸೊ ಅಂದರೆ $1,20,000 ನನ್ನ ಕಣ್ಮುಂದೆನೇ ಕಳ್ಕೊಂಡ್ರು. ಸೊ ಆ ಥರ ವಿತಿನ್ 1 ಅವರಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಈ ಕೆಸಿನೋಗೆ ಹೋಗಿ ಜನ ಕಳ್ಕೊತಾ ಇದ್ದಾರೆ. ಅದರಲ್ಲೂ ಸಹ ಟೆಕ್ನಿಕ್ಸು ಟ್ರಿಕ್ಸ್ ಅನ್ನೋದು ಇರ್ತದೆ. ಆ ಟೆಕ್ನಿಕ್ಸು ಟ್ರಿಕ್ಸು ಎಷ್ಟೇ ಇದ್ರೂ ಸಹ ಇದು ಲಕ್ಕು ಸಹ ಇಂಪಾರ್ಟೆಂಟ್ ಆಗುತ್ತೆ. ನಾನು ತುಂಬ ಇಂಟೆಲಿಜೆಂಟು ಬ್ರಿಲಿಯಂಟು, ಬಟ್ ಏನೇ ಆಗಿದ್ರೂ ಸಹ ಈ ಕೆಸಿನೋದಲ್ಲಿ ಗೆಲ್ಲೋದಕ್ಕೆ ಚಾನ್ಸೇ ಇಲ್ಲ. ಬಿಕಾಸ್ ಅಲ್ಲಿ ಪ್ರಾಬಬಿಲಿಟಿ ಹೆಂಗಿರುತ್ತಂದರೆ, ಏನೇ ಮಾಡಿದ್ರು ಕೆಸಿನೋ ಓನರೇ ದುಡ್ಡು ಮಾಡ್ತಾನೆ, ಕೆಸಿನೋಗೆ ಹೋಗೋರು ದುಡ್ಡು ಮಾಡ್ತಾರೆ, ಬಟ್ ಇವತ್ತು ಮಾಡಿರೋದು ನಾಳೆ ಕಳ್ಕೊತಾರೆ. ಸೊ ದಿಸ್ ಇಸ್ ಹೌ ದ ಟ್ರೂತ್ ಅಬೌಟ್ ದ ಕೆಸಿನೋ. ಆ ಕೆಸಿನೋ ಮೇಲೆ ಹೋದ್ರೆ ಒಂದು ಮಾಲ್ ಟೈಪ್ ಇತ್ತು. ಸೊ ಇಟ್ಸ್ ಲೈಕ್ 3 floors ಮೇಲಕ್ಕೆ ಹೋದ್ರೆ ಅಲ್ಲಿ ಒಂದು ಆರ್ಟಿಫಿಷಿಯಲ್ ಸ್ಕೈ ಇದೆ. ಹೆಂಗಿದೆ ಅಂದ್ರೆ ಬಿಲ್ಡಿಂಗು ಒಂದು 20 ಫ್ಲೋರ್. ಅಲ್ಲಿ ಮಿನಿಮಮ್ ಹಾಂಗ್ಕಾಂಗ್ ನಲ್ಲಿ 20 ಫ್ಲೋರ್ 30 ಫ್ಲೋರ್ ಈ ತರ ಒಂದು 30 floors ಬಿಲ್ಡಿಂಗ್ ಇಸ್ ವೆರಿ ಕಾಮನ್. ಸೊ ಎಲ್ಲೇ ನೋಡೋದು 30 floors ಬಿಲ್ಡಿಂಗ್ ಇರುತ್ತೆ. ಇಲ್ಲಿ 5 floors ವರ್ಗು ಒಂದು ಸೀಲಿಂಗ್ ಥರ ಮಾಡಿದ್ದಾರೆ. ಸೊ ಅಲ್ಲಿ ಆರ್ಟಿಫಿಷಿಯಲ್ ಸ್ಕೈನ ಅವರು ನಿರ್ಮಿಸಿದ್ದಾರೆ. ಅದು ಹೆಂಗಿದೆ ಅಂದರೆ, ಮಿಡ್ ನೈಟು 12 ಗಂಟೆ, ಆ್ಯಕ್ಚುಲಿ 10 ಗಂಟೆ 9 ಗಂಟೆ ಈ ಥರ ಟೈಮಲ್ಲಿ ನೀವು ಹೋದ್ರೂ ಸಹ ಎಲ್ಲ ಕಡೆ ಕತ್ಲಿರುತ್ತೆ. ಇಲ್ಲಿ ಹೆಂಗಿರುತ್ತೆ ಅಂದರೆ, ಬೆಳಗ್ಗೆ 9 ಗಂಟೆ ಹೇಗಿರುತ್ತಲ್ಲ ಬಿಸಿಲು, ಸ್ವಲ್ಪ ಲೈಟಾಗಿ ಬಿಸಿಲು, ಸೊ ಈ ಥರ ಒಂದು ನಿಮಗೆ ನಿಜವಾಗ್ಲೂ ಸ್ಕೈ ಅಂತ ಅನಿಸುತ್ತೆ. ಕ್ಲೌಡ್ಸ್ ಕಾಣಿಸುತ್ತೆ, ಆಕಾಶ ಕಾಣಿಸುತ್ತೆ, ನಿಜವಾಗ್ಲೂ ಸ್ಕೈ ಅಷ್ಟು ಚೆನ್ನಾಗಿರುತ್ತೆ ಅಲ್ಲ ಗೊತ್ತಿಲ್ಲ. ಈ ಸ್ಕೈ ಆರ್ಟಿಫಿಷಿಯಲ್ ಸ್ಕೈ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಟೆಕ್ನಾಲಜಿ ಅಷ್ಟು ತುಂಬ ಟೆಕ್ನಾಲಜಿಯಲ್ಲೂ ತುಂಬ ಮುಂದೆ ಇದ್ದಾರೆ. ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿತ್ತು ಅಂದರೆ, ನಮ್ಮ ಒಂದು ಏನು ಕಾರ್ಡ್ ಕೊಟ್ಟಿರ್ತಲ್ಲ, ನಮ್ಮ ಕಾರ್ಡನ್ನು ಟ್ಯಾಪ್ ಮಾಡಿದ್ರೆ ಮಾತ್ರ ಲಿಫ್ಟ್ ಓಪನ್ ಆಗುತ್ತೆ. ಸೊ ಲಿಫ್ಟಲ್ಲೂ ಸಹ ಫಸ್ಟ್ ಕಾರ್ಡ್ ಟ್ಯಾಪ್ ಮಾಡಿ ನಮ್ಮ ಫ್ಲೋರ್ ನಂಬರ್ನ ಪ್ರೆಸ್ ಮಾಡಿದ್ರೆ ಮಾತ್ರನೇ ಆ ಫ್ಲೋರ್ಗೆ ಹೋಗಿ ಲಿಫ್ಟ್ ಹೋಗಿ ನಿಲ್ಲುತ್ತೆ. ಸೊ ಬೇರೆ ಫ್ಲೋರ್ ನಂಬರ್ ಒತ್ತಿದ್ರು ಸಹ ಅದು ಅಲ್ಲಿ ಹೋಗಲ್ಲ. ಬಿಕಾಸ್ ಕಂಪ್ಲೀಟ್ಲಿ ಟೆಕ್ನಾಲಜಿ ಇದೆ. ಆ್ಯಂಡ್ ಈವನ್ ಹ್ಯಾಂಡ್ ವಾಶ್, ಟೆಕ್ನಾಲಜಿ ವೈಸ್ ನಾನು ಮಾತಾಡ್ತಾ ಇದ್ದೀನಿ. ಸುಮ್ಮನೆ ಹಿಂಗೆ ಟಚ್ ಮಾಡಿದ್ರೆ ನಿಮಗೆ ವಾಟ್ ಎವರ್ ಹ್ಯಾಂಡ್ ವಾಶ್ ಜೆಲ್ ಬರುತ್ತೆ, ಪಕ್ಕದಲ್ಲೇ ನಿಮಗೆ ನೀರು ಬರುತ್ತೆ, ಪಕ್ಕದಲ್ಲೇ ಹ್ಯಾಂಡ್ ವಾಶ್ ಇದೆ. ಸೊ ಇದು ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲೂ ನೀವು ನೋಡಿರ್ತೀರ. ಬಟ್ ಅಲ್ಲಿ ನೀವು ಜೆಲ್ಲಿಗೆ ಮತ್ತೆ ಬೇರೆ ಏನೋ ಇಟ್ಟಿದ್ದಾರೆ. ಬಟ್ ಇಲ್ಲಿ 3 ಟ್ಯಾಪ್ಗಳು ಒಂದೇ ಕಡೆ ಇರ್ತದೆ. ಸೊ ಕಂಪ್ಲೀಟ್ಲಿ. ಆ್ಯಂಡ್ ಮಾಲಲ್ಲಿ ನಾನು ಎಂಟ್ರಿ ಕೊಟ್ಟವಾಗ ಮಾಲಲ್ಲಿ ಏನು ವಿಶೇಷತೆ ನೋಡಿದೆ ಅಂದರೆ, ಮಾಲ್ ಎಂಟ್ರೆನ್ಸಲ್ಲೇ ದರ್ ಇಸ್ ಅಂಬ್ರೆಲಾ ಡ್ರೈಯರ್. ಸೊ ವಿಚ್ ಯಾವ ದೇಶದಲ್ಲೂ ನಾನು ನೋಡಲಿಲ್ಲ. ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ಗೆ ಹೋಗಿದ್ದಂದರೆ ದ ಮಕಾವ್ ಟವರ್ ಅಂತ ಇತ್ತು. ಮಕಾವ್ ಟವರ್ದು ನಾನು ಅಷ್ಟು ವಿಡಿಯೋಸ್ ಮಾಡಲಿಲ್ಲ. ಬಟ್ ಸೊ ಮಕಾವ್ ಟವರಲ್ಲಿ ಏನಂದರೆ, ಇವನ್ ಅದು ಸಿಂಗಾಪುರಲ್ಲಿ ಸಹ ಇದೆಯಂತೆ, ಮಲೇಷ್ಯಾದಲ್ಲೂ ಇದೆಯಂತೆ. ಒಂದು 60 ಫ್ಲೋರ್ ಬಿಲ್ಡಿಂಗ್ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು. ಸೊ ಇಟ್ಸ್ ನಾಟ್ ಅ ಬಿಲ್ಡಿಂಗ್, ಇಟ್ಸ್ ಅ ಟವರ್. 60 ಫ್ಲೋರ್ ಮೇಲಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಸರ್ಕಲ್ ರೂಪದಲ್ಲಿ ಒಂದು ರೆಸ್ಟೋರೆಂಟ್ ಇರುತ್ತೆ, ವಿಚ್ ವಿಲ್ ಬಿ ದಿ ವೆರಿ ಕಾಸ್ಟ್ಲಿ ರೆಸ್ಟೋರೆಂಟ್ ಡೆಫಿನೆಟ್ಲಿ. ಆ ರೆಸ್ಟೋರೆಂಟಲ್ಲಿ ನಾವು ಮಿಡ್ಲಲ್ಲಿ ಊಟ ಫುಲ್ಲು ಇಟ್ಟಿರ್ತಾರೆ, ಸೈಡಲ್ಲಿ ನಾವು ಕೂತಿರ್ತೀವಿ ಟೇಬಲಲ್ಲಿ. ಸೊ ಇಲ್ಲಿ ಟೇಬಲ್ ಮೇಲೆ ನಾವು ಕೂತಿದ್ರೆ ನಾವು ರೊಟೇಟ್ ಆಗ್ತಾ ಇರ್ತೀವಿ, ಕಂಪ್ಲೀಟ್ಲಿ ರೆಸ್ಟೋರೆಂಟೇ ರೊಟೇಟ್ ಆಗ್ತಾ ಇರುತ್ತೆ. ಸೊ ನೀವು ಬಫೆ ಸಿಸ್ಟಮ್ ಇರುತ್ತೆ, ನೀವು ಇಲ್ಲಿ ಹೋಗಿ ಊಟ ಹಾಕೊಂಬಂದಿರ್ತೀರ. ನೆಕ್ಸ್ಟ್ ಅಲ್ಲಿಗೆ ಹೋದರೆ ಆ ಬಫೆನೇ ಇರಲ್ಲ, ಅಲ್ಲಿ ಬೇರೆ ಪೋರ್ಷನ್ ಕಾಣಿಸ್ತಾ ಇರುತ್ತೆ. ವಿಚ್ ಈಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ತುಂಬ ಖುಷಿ ಕೊಟ್ಟಿರೋದಂದರೆ, ಅಲ್ಲಿ ಹಾಂಗ್ಕಾಂಗ್ ಬಂದ್ವಿ, ಮತ್ತು ನಾವು ಮಕಾವಲ್ಲಿ ಕೆಸಿನೋ ನೋಡಿದ್ವಿ. ಆ್ಯಂಡ್ ಈವೆಂಟ್ ಮುಗಿಸ್ಕೊಂಡ್ವಿ, ಟ್ರೇಡರ್ಸ್ನೆಲ್ಲ ಮೀಟ್ ಮಾಡಿದೆ. ಸಿಕ್ಕಾಪಟ್ಟೆ ದೊಡ್ಡ ಟ್ರೇಡರ್ಸ್ಗಳಿದ್ರು. ಆ್ಯಂಡ್ ಅಲ್ಲಿ ನನಗೆ ಸ್ವಲ್ಪ ರೆಕಗ್ನೇಷನ್ಗೆ ಒಂದು ಬಹುಮಾನನೂ ಸಹ ಕೊಟ್ಟರು. ಸೊ ಫೈನಲಿ ನಾವು ಮಕಾವ್ ಈವೆಂಟ್ ಮುಗಿಸ್ಕೊಂಡು ವಿ ವೆಂಟ್ ಬ್ಯಾಕ್ ಟು ಹಾಂಗ್ಕಾಂಗ್ ಹೋದ್ಮೇಲೆ ಅಲ್ಲಿ ನಮಗೆ ದ ಮೋಸ್ಟ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂದರೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಕೇಬಲ್ ಕಾರಲ್ಲಿ ನಾವು ಟ್ರಾವೆಲ್ ಮಾಡಿದ್ವಿ. ಸೊ ಅಲ್ಲಿಂದ ನಾವು ಬಿಗ್ ಬುದ್ಧ ಅಂತ ಹೇಳ್ತಾರೆ, ಬಿಗ್ ಬುದ್ಧ ಪ್ಲೇಸ್ಗೆ ಹೋದ್ವಿ, ಬಿಗ್ ಬುದ್ಧ ನೋಡಿದ್ವಿ. ಇಲ್ಲಿ ನೀವು ಕೇಳ್ಬೋದು, ಸರ್ ಇದು ನೀವು ಫಿನಾನ್ಸ್ ಬಗ್ಗೆ ಮಾತಾಡಬೇಕು, ನೀವು ಬರೀ ಟ್ರಿಪ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ. ಕಂಪ್ಲೀಟ್ಲಿ ನಾನು ಟ್ರಿಪ್ ಬಗ್ಗೆ ಮಾತಾಡ್ತೇನೆ. ಬಟ್ ಅಲ್ಲಿ ನಾನು ಕಲ್ತಿದ್ದೇನೆಂದರೆ, ಅಲ್ಲಿರೋ ಜನಗಳು, ಅಲ್ಲಿರೋವಂಥ ಮೈಂಡ್ ಸೆಟ್ ನನಗೆ ಅರ್ಥ ಆಗಿದೆ. ಅಂದರೆ ಫಿನಾನ್ಸ್ ರಿಲೇಟೆಡ್ ಹೇಳಬೇಕಂದ್ರೆ,
ಅಲ್ಲಿರೋ ದೇಶ ಆಗಲಿ, ಅಲ್ಲಿರೋ ಸರ್ಕಾರ ಆಗಲಿ, ಸೊ ನಿಮ್ಗೆ ಗೊತ್ತಿದೆ ಇಟ್ಸ್ ಅ ಕಮ್ಯುನಿಸ್ಟ್ ಪಾರ್ಟಿ. ಸೊ ಕಮ್ಯುನಿಸ್ಟ್ ಅಂದರೆ ಪ್ರತಿಯೊಂದು ದುಡ್ಡನ್ನು ಏನು ಅಲ್ಲಿ ದೇಶದ ಜನಗಳು ದುಡಿತಾರೋ ಅದು ಟ್ಯಾಕ್ಸ್ ರೂಪದಲ್ಲಾಗಲಿ ಪ್ರತಿಯೊಂದು ಆ ದೇಶಕ್ಕೆ ಹೋದವಾಗ ಆ ದೇಶದ ಒಂದು ಆಡಳಿತ, ನಾವು ಹೇಳ್ಬಾರ್ದು ಅಡ್ಮಿನಿಸ್ಟ್ರೇಷನ್, ಪ್ರತಿ ₹1 ಸಹ ದೇಶದ ಕ್ಲೆನ್ಲಿನೆಸ್ಗೆ ಮೋಸ್ಟ್ ಯುನಿಕ್ನೆಸ್ ನಾನು ನೋಡಿದ್ದು ಹಾಂಗ್ಕಾಂಗ್ ಹಾಗೂ ಮಕಾವ್ನಲ್ಲಿ. ಲೆಟ್ಸ್ ಸೇ ಒಂದು ಮರ ಇದೆ ರೋಡಲ್ಲಿ, ಆ ಮರಕ್ಕೆ ನಿಮ್ಗೆ ಗೊತ್ತಿದೆ ಬ್ರಾಂಚಸ್ ಎಲ್ಲ ಇರ್ತದೆ. ಸೊ ನಿಮಗೂ ಗೊತ್ತಿರುತ್ತೆ ಆ ಸಣ್ಣದಾಗಿರೋ ಮರ ಗಾಳಿ ಮಳೆಗೆ ಎನಿ ಟೈಮ್ ಹಿಂಗೆ ಶೇಕ್ ಆಗಿ ಈ ಕಡೆ ಬೀಳ್ಬೋದು, ಆ ಕಡೆ ಬೀಳ್ಬೋದು, ಬಿದ್ದವಾಗ ಅಲ್ಲಿ ಆಕ್ಸಿಡೆಂಟ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಅಲ್ಲಿ ಎಷ್ಟು ಚೆನ್ನಾಗಿ ಸಿವಿಕ್ ಸೆನ್ಸ್ ಇದೆ ಅಂದರೆ ನೆಕ್ಸ್ಟ್ ಲೆವೆಲ್, ನೀವು ಯೋಚನೆ ಮಾಡೋಕ್ಕೂ ಆಗಲ್ಲ, ಅಷ್ಟು ಲೆವೆಲ್ ಇಮ್ಯಾಜಿನೇಷನ್ ಸಿವಿಕ್ ಸೆನ್ಸ್ ಇದೆ. ಅಂದರೆ ಮನುಷ್ಯನಿಗೆ ಅಷ್ಟು ಬೆಲೆ ಕೊಡುವಂಥ ದೇಶ ಹಾಂಗ್ಕಾಂಗ್. ಸೊ ಆ ಗಿಡಕ್ಕೆ 4 ಕಡೆಯಿಂದ ರಾಡ್ ಹಾಕಿ, ಸೊ ಆ ಗಿಡಕ್ಕೆ ಒಂದು ಸ್ಪಾಂಜ್ ಹಾಕಿದ್ದಾರೆ. ಬಿಕಾಸ್ ಡೈರೆಕ್ಟ್ ರಾಡ್ ಹಾಕಿದ್ರೆ ಗಿಡಕ್ಕೆ ಏಟಾಗೋ ಚಾನ್ಸಸ್ ಇರುತ್ತೆ. ಒಂದು ಸ್ಪಾಂಜನ್ನ ಕಟ್ಟಿ ರಾಡ್ ಸಪೋರ್ಟ್ ಕೊಟ್ಟು, ಆಮೇಲೆ ನೆಲದಲ್ಲಿ ಮಣ್ಣಿರುತ್ತೆ, ಮಣ್ಣು ಸಹ ಗಾಳಿಗೆ ಹೋಗ್ಬಿಟ್ಟು ರೋಡಿಗೆ ಬಿದ್ದು ರೋಡೆಲ್ಲ ಗಲೀಜಾಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಆ ಮಣ್ಣು ಮೇಲೆ ಮ್ಯಾಟ್ ಹಾಕಿದ್ದಾರೆ. ಸೊ ಒಂದೊಂದು ಡೀಟೇಲ್ಡಾಗಿ ಮಾಡಿದ್ದಾರೆ ದೇಶದಲ್ಲಿ. ಸೊ ನೀವೆಲ್ಲೂ ಆ ರೋಡಲ್ಗಳಲ್ಲಿ ನೀವೆಲ್ಲೂ ಸಹ ಮಣ್ಣು, ಧೂಳು, ಗಲೀಜು, ಪೇಪರು ಏನೂ ಕಾಣಿಸಲ್ಲ. ಆ್ಯಂಡ್ ಯಾರೂ ಸಹ ರಾಂಗ್ ವೇಯಲ್ಲಿ ಹೋಗೋದೇ ಚಾನ್ಸೇ ಇಲ್ಲ ಅಲ್ಲಿ. ಐಲಿ ಭಯ. ಒಂದು ತಪ್ಪು ಮಾಡಿದ್ರೆ, ಈವನ್ ಲೆಟ್ಸೆ ನೀವು ರೋಡ್ ಕ್ರಾಸ್ ಮಾಡಬೇಕಾದ್ರೆ ಅಲ್ಲಿ ಏನು ರೋಡ್ ಕ್ರಾಸ್ ಮಾಡೋದಕ್ಕೆ ಇದಾಕಿರ್ತಾರಲ್ಲ ಅಲ್ಲೇ ಕ್ರಾಸ್ ಮಾಡಬೇಕು. ನಾರ್ಮಲ್ ಬೇರೆ ಕಡೆ ಹೋಗಿ ರೋಡ್ ಕ್ರಾಸ್ ಮಾಡಿದ್ರೆ $5,000 ಫೈನ್. $5,000 ಅಂದರೆ ಲೆಕ್ಕ ಹಾಕ್ಕೊಳ್ಳಿ, ₹60,000 ಫೈನು ನಿಮಗೆ. ಸೊ ಎಷ್ಟು ಭಯ ಇದೆ ಅಲ್ಲಿರೋ ದೇಶದ ಒಂದು ಪೊಲೀಸ್ ಅಧಿಕಾರಿಗಳ ಮೇಲಾಗಲಿ, ಅಲ್ಲಿರೋ ದೇಶದ ಬಗ್ಗೆ ಅಭಿಮಾನ ಆಗಲಿ, ಆ ಪ್ರೀತಿ ಆಗಲಿ, ಸೊ ತುಂಬ ಅನ್ಇಮ್ಯಾಜಿನಬಲ್. ಸೊ ಇಲ್ಲಿ ನಮ್ಮ ದೇಶದಲ್ಲಿ ನೋಡಿರ್ತೀರ ರಾಂಗ್ ರೂಟಲ್ಲೇ ಬರ್ತಾರೆ, ಎಲ್ಲಂದರೆ ಅಲ್ಲಿ ರೋಡ್ ಕ್ರಾಸ್ ಮಾಡ್ತಾರೆ. ಬಿಕಾಸ್ ಇಂಡಿಯಾಸ್ ಪಾಪ್ಯುಲೇಷನ್ ಈಸ್ ಸೋ ಹ್ಯೂಜ್, ಅನ್ಕಂಟ್ರೋಲಬಲ್. ಇಲ್ಲಿ ಏನು ಮಾಡಬೇಕು ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನು ಪ್ರತಿಯೊಬ್ಬ ಮನುಷ್ಯನ ಮೇಲೆ ಅದನ್ನು ಆ ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡೋದು ತುಂಬ ಕಷ್ಟ ನಮ್ಮ ದೇಶದಲ್ಲಿ. ಸೊ ನಾನು ಹೇಳ್ತಿರೋದು ಒಂದು ಕೋರ್ಸ್ ಬರಬೇಕು ನಮ್ಮ ದೇಶದಲ್ಲೂ ಸಹ. ಏನು ಕೋರ್ಸ್ ಅಂದರೆ 2 ಇಯರ್ಸ್ ಕಂಪಲ್ಸರಿ ಕೋರ್ಸ್. SSLC ಆಗಿದ ತಕ್ಷಣ 2 ವರ್ಷ ಕರ್ಕೊಂಡು ಹೋಗಿ ಒಂದು ಕೋರ್ಸನ್ನು, ಡಿಸಿಪ್ಲಿನರಿ ಕೋರ್ಸ್, ಅದರಲ್ಲಿ ಸ್ವಿಮ್ಮಿಂಗು, ಕುಕ್ಕಿಂಗು, ರನ್ನಿಂಗು, ಎಕ್ಸಸೈಸು, ಶಿಸ್ತು, ಡಿಸಿಪ್ಲೈನು, ಟೈಮ್ ಮ್ಯಾನೇಜ್ಮೆಂಟು, ಜೊತೆಗೆ ಕಂಪ್ಲೀಟ್ಲಿ ಒಂದು ಮನುಷ್ಯ ಬದುಕೋದಕ್ಕೆ. ಸೊ ತುಂಬ ಜನಕ್ಕೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಲ್ಲ, ಪ್ರೆಸೆಂಟೇಷನ್ ಸ್ಕಿಲ್ಸ್ ಇರಲ್ಲ, ಮಾತಾಡಿ ಅಂದರೆ ಭಯಪಡ್ತಾರೆ. ಈ 2 ಇಯರ್ಸಲ್ಲಿ ಪ್ರತಿಯೊಂದು ಸ್ಕಿಲ್ಲನ್ನು ನಾವು ಟ್ರಿಗರ್ ಮಾಡಿ, ಸ್ಕಿಲ್ ಯಾವುದರಲ್ಲಿ ಆ 2 ಇಯರ್ಸಲ್ಲಿ ಯಾವುದ್ರಲ್ಲಿ ಟ್ಯಾಲೆಂಟ್ ಇದೆ ಅಂತ ನೋಡ್ಕೊಂಡು ಸರ್ಕಾರನೇ ಆ ಕೋರ್ಸ್ಗೆ ಸೇರಿಸ್ಬಿಡ್ಬೇಕು. ಲೆಟ್ಸ್ ಎ ಇಂಜಿನಿಯರಿಂಗ್, ಕೋಡಿಂಗ್ ನೋಡಬೇಕು. ಸೊ ಅವ್ನು ನಿಜವಾಗ್ಲೂ ತುಂಬ ಜನ ಓದ್ತಾ ಇರ್ತಾರೆ ಆ್ಯಂಡ್ ಬರೀ ಮಾತ್ರ ಗೊತ್ತಿರುತ್ತೆ, ಪ್ರಾಕ್ಟಿಕಲಾಗಿ ಜೀವನ ಮಾಡೋದು ಗೊತ್ತಿರಲ್ಲ. ಸೊ ಒನ್ಸ್ ದೇ ಫೇಲ್ ಲೈಫಲ್ಲಿ ಸೋತು ಬಿದ್ದವಾಗ ಅವ್ರು ಮತ್ತೆ ಎದೊಳಕ್ಕೆ ಗೊತ್ತಿಲ್ಲ. ಬಿಕಾಸ್ ದೇ ನೆವರ್ ಸಾ ಫೇಲಿಯರ್ಸ್ ಇನ್ ಲೈಫ್. ಸೊ ಅದನ್ನು ಫೇಲಿಯರ್ಸ್ನ ಫೇಸ್ ಮಾಡೋದು ಹೇಗೆ 2 ಇಯರ್ಸ್ ಕೋರ್ಸಲ್ಲಿ ಹೇಳ್ಕೊಡ್ಬೇಕು. ವಿ ಕ್ಯಾನ್ ಡೆವಲಪ್ ಜಸ್ಟ್ ಲೈಕ್ ಅ ಚೈನಾ ಆರ್ ಹಾಂಗ್ಕಾಂಗ್. ಒಂದು ಸ್ಕಿಲ್ ಇಲ್ಲ. ನಾನು ನೋಡಿದ್ದೀನಿ, ಸ್ಕಿಲ್ ಅಂದ್ರೇ ಗೊತ್ತಿಲ್ಲ ನಮ್ಮ ದೇಶದಲ್ಲಿ. ಬರೀ ಬುಕ್ ಓದು ಎಕ್ಸಾಮ್ ಬರೆದ್ರೆ ನಮ್ಮ ದೇಶ ಕಟ್ಟೋಕ್ಕಾಗಲ್ಲ. ಸೊ ಅಲ್ಲಿರೋ ಚಿಕ್ಕ ಹುಡುಗರು ಬಗ್ಗೆ ಯೋಚನೆ ಮಾಡ್ತಾರೆ. ಸೊ ಅಲ್ಲಿ 10th ಓದ್ಬಿಟ್ಟು ಆಮೇಲೆ ಅವ್ರಿಗೆ ಯಾವ ಫೀಲ್ಡ್ ಇಷ್ಟ ಆಗಿದೆಯೋ ಅದಕ್ಕೆ ಒಂದು ಕೋರ್ಸ್ ಇರುತ್ತೆ. ಮಕಾವ್ ಅನ್ನೋ ದೇಶದಲ್ಲಿ ಕಂಪ್ಲೀಟ್ಲಿ ಜೂಜಿನ ಮೇಲೆ ನಿಂತಿದೆ ಆ ದೇಶ. ಸೊ ಜೂಜನ್ನು ಸಿಕ್ಕಾಪಟ್ಟೆ ಅಲ್ಲಿ. ಸೊ ಪ್ರಮೋಷನ್ಸ್ ನಾನು ಎಲ್ಲೂ ನೋಡಿಲ್ಲ, ಪ್ರಮೋಷನ್ ಅಂತೂ ಮಾಡಲ್ಲ. ತುಂಬ ಇಟ್ಸ್ ಆಲ್ಸೋ ನೋನ್ ಆಸ್ ದ ಲಾಸ್ ವೇಗಸ್ ಆಫ್ ಏಷ್ಯಾ ಅಂತಲೂ ಕರೀತಾರೆ. ಅಷ್ಟು ಬ್ಯೂಟಿಫುಲ್ ಕಂಟ್ರಿ ಅದು ಮಕಾವ್ ಅನ್ನೋ ದೇಶ. ಸೊ ಅಲ್ಲಿ ಜೂಜು ಏನಕ್ಕೆ ಅಷ್ಟು ಇಂಪ್ರೂವ್ಮೆಂಟ್ ಆಯಿತು ಏನಕ್ಕಂತ ಐ ಡೋಂಟ್ ನೋ. ಬಿಕಾಸ್ ಜನ ಅಲ್ಲಿಂದ ಬೇರೆ ಬೇರೆ ದೇಶಗಳಿಂದ ಹೋಗಿ ಅಲ್ಲಿ ಜೂಜಾಡಕ್ಕೆ ಹೋಗ್ತಾರೆ, ದಟ್ ಈಸ್ ಕೆಸಿನೋಗೆ. ಬಟ್ ದ ಹಾಂಗ್ಕಾಂಗ್ ಸಿಟಿಯಲ್ಲಿ ಯಾವುದೇ ರೀತಿಯಾದ ಕೆಸಿನೋಗಳು ಏನೂ ಇಲ್ಲ. ಸೊ ಕಂಪ್ಲೀಟ್ಲಿ ಇಟ್ಸ್ ಇವನ್ ಪ್ಯಾನಾಸೋನಿಕ್ ಕಂಪನಿ ಸಹ ಇದೆ ಅಲ್ಲಿ. ಆ್ಯಂಡ್ ಒನ್ ಆಫ್ ದ ಬ್ಯೂಟಿಫುಲ್ ಟೂರಿಸ್ಟ್ ಸ್ಪಾಟ್ ಅಂತ ಹೇಳ್ಬೋದು. ಹಾಂಗ್ಕಾಂಗ್ ಈಸ್ ನೋ ಮೋರ್ ಏನು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಗೆ ಅಷ್ಟೊಂದು ತುಂಬ ಗ್ರ್ಯಾಜುಲಿ ಡೌನ್ ಆಗಿದೆ. ಬಟ್ ಸ್ಟಿಲ್ ತುಂಬ ಥಿಂಗ್ಸ್ ನಾನು ಕಲ್ತಿದ್ದೀನಿ ಆ ದೇಶದಲ್ಲಿ. ನೀಟ್ನೆಸ್ ಆಗಿರ್ಬೋದು, ಶಿಸ್ತಾಗಿರ್ಬೋದು. ನಮ್ಮ ದೇಶದಲ್ಲಿ ನೀವು ರೋಡ್ ಕ್ರಾಸ್ ಮಾಡ್ತಾ ಇದ್ರೆ ಹಂಗೆ ಕಾರ್ ಎತ್ಕೊಂಡು ಬೈಕ್ ಎತ್ಕೊಂಡು ಗುದ್ದಕ್ಕೆ ಬರ್ತಾರೆ. ಅಲ್ಲಿ ನೀವು ರೋಡ್ ಕ್ರಾಸ್ ಮಾಡ್ತಾ ಇದ್ರೆ ಜಸ್ಟ್ ನೀವು ಅಲ್ಲಿ ಫುಟ್ ಸ್ಟೆಪ್ ಇಟ್ಟಿದ ತಕ್ಷಣ ರೋಡ್ನ ಅವ್ನಿಗೆ ಕಾರ್ ಆಗಲಿ ಬೈಕ್ ಆಗಲಿ, ಅವ್ನು 1000 ಕೋಟಿ ಇರಲಿ ಅವನದು ಕಾರು, ಒಬ್ಬ ಮನುಷ್ಯನಿಗೆ ಅಷ್ಟು ವ್ಯಾಲ್ಯೂ ಕೊಡ್ತಾರೆ. ಕಾರ್ನ ನಿಲ್ಲಿಸಿ ನೀವು ಹೋಗೋವರೆಗೂ ಕಾರ್ನ ಮೂವ್ ಮಾಡಲ್ಲ. ಅವನ ಹತ್ರ 1000 ಕೋಟಿ ಇರ್ಬೋದು, 100 ಕೋಟಿ ಇರ್ಬೋದು, ಬಟ್ ಅಧಿಕಾರ, ದರ್ಪ,
ನಾನೇ ಗ್ರೇಟು ಅನ್ನೋ ಫೀಲಿಂಗ್ ಅಲ್ಲಿ ಯಾರಿಗೂ ಇಲ್ಲ. ಬಿಕಾಸ್ ಇನ್ನೊಬ್ಬ ಮನುಷ್ಯನಿಗೆ ಅಲ್ಲಿ ತುಂಬ ಹೆಲ್ಪ್ ಮಾಡುವಂಥ, ಅಂದರೆ ಹೆಲ್ಪ್ ಮಾಡಲಿಲ್ಲ ಅಂದ್ರೂ ಒಬ್ಬ ರೆಸ್ಪೆಕ್ಟ್ ಕೊಡೋವಂಥ ನೇಚರಲ್ಲಿದೆ. ಆ್ಯಂಡ್ ಇನ್ನೊಂದು ನಾನು ಏನು ಮಾಡಿದ್ದೆ ಅಂದರೆ, ಸೊ ಅಲ್ಲಿ ಒಂದು ಹೋಟ್ಲಿಗೆ ಹೋದ್ವಿ. ಆ ಹೋಟ್ಲಲ್ಲಿ ಇಂಡಿಯನ್ ಹೋಟೆಲ್ಸ್ ಎಲ್ಲ ಇದ್ದಾವೆ ತುಂಬ ಅಲ್ಲಿ. ಆ ಹೋಟ್ಲಲ್ಲಿ ಮಳೆ ಬರುತ್ತೆ ಅಂದ್ಬಿಟ್ಟು ಒಂಥರ ಶಾಮಿಯಾನ ಥರ ಹಾಕಿದ್ರು. ಸೊ ಈ ಥರ ಕ್ರಾಸ್ ಐರನ್ ರಾಡ್ಸ್ ಇತ್ತು ಅದಕ್ಕೆ, ವಿಚ್ ವಾಸ್ ಅಟ್ ದಿಸ್ ಹೈಟ್, ಈ ಹೈಟಲ್ಲಿತ್ತು. ಸೊ ಅಲ್ಲಿ ಸಹ ನೀಟಾಗಿ ಬೋರ್ಡ್ ಹಾಕಿದ್ದಾರೆ, ಮೈಂಡ್ ಯುವರ್ ಹೆಡ್ ಅಂತ. ಒಂದು ಶಾಮಿಯಾನಾಗೆ ಟೆಂಪ್ರವರಿಯಾಗಿ ಹಾಕಿರೋ ಶಾಮಿಯಾನಾಗೂ ಸಹ ಅವರು ಮೈಂಡ್ ಯುವರ್ ಹೆಡ್ ಅಂತ 4 ಕಡೆ ಬೋರ್ಡ್ ಹಾಕಿದ್ದಾರೆ. ಅಂದರೆ ಎಷ್ಟು ಸಿವಿಕ್ ಸೆನ್ಸ್ ಇದೆ ಯೋಚನೆ ಮಾಡಿ. ಬಟ್ ಇಲ್ಲಿ ದೊಡ್ಡ ರಾಡ್ ಹಾಕಿರ್ತಾರೆ, ತಲೆ ಮೇಲೆ ಬಿದ್ದು ಏನಾದ್ರು ಆಗಲಿ, ಒಂದು ಬೋರ್ಡ್ ಆಗಲಿ. ಆ್ಯಂಡ್ ಈವನ್ ವಾಶ್ರೂಮ್ಸಲ್ಲೂ ಸಹ ಒಂದು ಪ್ರೊಜೆಕ್ಟರ್ ಲೈಟ್ ಹಾಕಿರ್ತಾರೆ, ಬಿ ಕಾಷನ್ ವೆಟ್ ಫ್ಲೋರ್ ಅಂತ ಪ್ರೊಜೆಕ್ಷನ್ ಲೈಟ್. ನೀವು ವಾಶ್ರೂಮ್ಗೆ ಹೋಗಿದ ತಕ್ಷಣ ಅಲ್ಲಿ ಸರ್ಕಲ್ ರೌಂಡಲ್ಲಿ ಒಂದು ಮೈಂಡ್ ಯುವರ್ ಹೆಡ್ ಅಂತಲೂ ಸಹ ಹಾಕಿರ್ತಾರೆ. ಅಲ್ಲಿ ಎಂಟ್ರ್ ಆಗಿದ ತಕ್ಷಣ ನಿಮಗೆ ಸ್ವಲ್ಪ ಕೇರ್ಫುಲ್ಲಾಗಿ, ಅಂದರೆ ಒಬ್ಬ ಮನುಷ್ಯನಿಗೆ ಗಾಯ ಆಗಬಾರ್ದು, ನೋವಾಗಬಾರ್ದು, ಬೀಳಬಾರ್ದು, ಅವನಿಗೂ ರೆಸ್ಪೆಕ್ಟ್ ಕೊಡಬೇಕು ಅಂತ ತುಂಬ ಆ ದೇಶದಲ್ಲಿ ಸಿವಿಕ್ ಸೆನ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಈವನ್ ಟ್ರಾಫಿಕ್ ಈಸ್ ನಥಿಂಗ್. ಸೊ ಟ್ರಾಫಿಕ್ಕೇ ಇಲ್ಲ. ಹಾಂಗ್ಕಾಂಗ್ ಅನ್ನೋ ದೇಶ ಅಷ್ಟು ದೊಡ್ಡ ದೇಶ, ಆಲ್ಮೋಸ್ಟ್ 70 ಲಕ್ಷ ಜನ ಇದ್ದಾರೆ ಆ ಜನಸಂಖ್ಯೆ. ಬಟ್ ಅಲ್ಲಿ ಟ್ರಾಫಿಕ್ ಅನ್ನೋದೇ ಇಲ್ಲ, ಅಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ. ಹೋಗೋದಕ್ಕೆ ಒಂದು ರೂಟು, ಬರೋದಕ್ಕೆ ಇನ್ನೊಂದು ರೂಟು. ಕೌಲೂನ್ ಅನ್ನೋ ಒಂದು ಐಲ್ಯಾಂಡ್, ಸೊ ಬೇರೆ ದೇಶ ಅಂದರೆ ಪಕ್ಕದಲ್ಲಿರೋ ಐಲ್ಯಾಂಡ್ಸು. ಸೊ ಕೌಲೂನ್ಗೆ ಹಾಂಗ್ಕಾಂಗ್ಗೆ ಅಂಡರ್ ದ ಸಿ ರೂಟ್ ಮಾಡಿದ್ದಾರೆ. ಅದೇ ಟನಲ್ನ ಕೊರೆದಿದ್ದಾರೆ. ಟನಲ್ ರೂಪದಲ್ಲಿ ಮೇಲ್ಗಡೆ ಸಮುದ್ರ ಇದೆ. ಯೋಚನೆ ಮಾಡಿ, ಮೇಲ್ಗಡೆ ಸಮುದ್ರ ಇದೆ, ಸಮುದ್ರದ ಕೆಳಗಡೆ ರೋಡ್ ಮಾಡಿದ್ದಾರೆ. ಆ್ಯಂಡ್ ಈವನ್ ನಾವು ಬಾಂಬೆಯಲ್ಲೂ ಸಹ ನೋಡ್ತೀವಿ ಅನಿಸುತ್ತೆ. ಸೊ ಬಾಂಬೆಯಲ್ಲೂ ಸಹ ಅದೇ ಥರ ಒಂದು ಬ್ರಿಡ್ಜ್ ಮಾಡಿದ್ದಾರೆ, ದಟ್ ಈಸ್ ಅಂಡರ್ ಪಾಸ್ ಮಾಡಿದ್ದಾರೆ, ಅಂಡರ್ ಟನಲ್ ಮಾಡಿದ್ದಾರೆ. ದಟ್ ಈಸ್ ಅದೇ ಥರ ಒಂದು ಇವರು ಸಹ ಅಂಡರ್ ಪಾಸ್ ಮಾಡಿದ್ದಾರೆ. ಸಮುದ್ರದ ಕೆಳಗಡೆ ಹೋಗುತ್ತೆ ರೋಡ್. ಸೊ ಯಾವ ಲೆವೆಲಲ್ಲಿ ಟೆಕ್ನಾಲಜಿ ಅಲ್ಲಿದೆ ಅಂದರೆ ನೀವು ಅನ್ಇಮ್ಯಾಜಿನಬಲ್ ದೇಶ. ನಾನು ಹೇಳೋದು, ನಿಮಗೆ ಏನೇನೋ ಮಾಡಿ ಎಷ್ಟೆಷ್ಟೋ ಲಕ್ಷಗಳು ನೀವು ಸುರಿತೀರಾ, ಅಟ್ಲೀಸ್ಟ್ ಪ್ರಪಂಚ ಹೆಂಗಿದೆ ಅಂತ ನೋಡಿ. ಬರೀ ಭಾರತನೂ ನೋಡಿ ಅಂತ ಹೇಳ್ತಾರೆ, ಭಾರತನೂ ನೋಡಿ, ಪ್ರಪಂಚನೂ ನೋಡಿ. ಅಟ್ಲೀಸ್ಟ್ ದುಬೈ, ಹಾಂಗ್ಕಾಂಗ್, ನಾನು ನೋಡಿರೋ 2 ದೇಶಗಳು. ಸೊ ಅಲ್ಲಿ 2 ದೇಶಗಳು ಸಹ ಹ್ಯೂಮನ್ ಮೇಡ್ ಮಾರ್ವಲ್ಸ್ ಅಂತ ಕರೀತಾರೆ. ಮನುಷ್ಯ ಸೃಷ್ಟಿಸಿರುವ ದೇವಲೋಕ, ಮನುಷ್ಯ ಸೃಷ್ಟಿಸಿರುವಂಥ ಪ್ರಪಂಚ. ಈ ಪ್ರಪಂಚಕ್ಕೆ ಒಂದು ಸತಿ ಹೋಗಿ ನೋಡಿ, ದುನಿಯಾ ಈ ಥರ ಇದೆಯಾ ಅಂತ ನಿಮ್ಗೆ ಅರ್ಥ ಆಗುತ್ತೆ. ತುಂಬ ನಾವು ಇಂಪ್ರೂವ್ ಆಗಬೇಕು. ಸೊ ನಮ್ಮ ದ ಒನ್ ಥಿಂಗ್ ಐ ಅಂಡರ್ಸ್ಟುಡ್ ಈಸ್, ಅಲ್ಲಿರೋ ದೇಶದ ದ ಟಾಪ್ ಮ್ಯಾನೇಜ್ಮೆಂಟ್ ಏನು ಮಾಡುತ್ತೆ, ಪ್ರತಿ ₹1 ಸಹ ಆ ದೇಶದ ಇಂಪ್ರೂವ್ಮೆಂಟಿಗೆ ದುಡ್ಡು ಹಾಕ್ತಾರೆ. ಬಟ್ ಭ್ರಷ್ಟಾಚಾರ ಅನ್ನೋದಿಲ್ಲ. ಬಟ್ ಇಲ್ಲಿ ಏನು ಮಾಡ್ತಾರೆ, ಇಲ್ಲಿ ಹಾಕೋ ಸ್ವಲ್ಪ ದುಡ್ಡನ್ನು ಅರ್ಧಕ್ಕರ್ಧ ಭ್ರಷ್ಟಾಚಾರದಲ್ಲಿ ತಿನ್ಬಿಡ್ತಾರೆ. ದಟ್ ಈಸ್ ವೆರಿ ವೆರಿ ಸ್ಯಾಡ್ ಥಿಂಗ್ ಅಬೌಟ್ ಅವರ್ ಸಿಸ್ಟಮ್. ಸೊ ಇಲ್ಲಿ ಸಿಸ್ಟಮ್ಗೆ ನಾವು ಒಳಗೊಂಡು ಸಿಸ್ಟಮ್, ಸೊ ಯು ಕೆನಾಟ್ ಬ್ಲೇಮ್ ದ ಸಿಸ್ಟಮ್ ಹಿಂಗಿದೆ. ಸಿಸ್ಟಮ್ ಜೊತೆಗೆ ಇಲ್ಲಿ ಜನಗಳನ್ನೂ ಸಹ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ. ಬಿಕಾಸ್ ಜನಸಂಖ್ಯೆ ಅಷ್ಟಿದೆ, ಶಿಸ್ತು ಅನ್ನೋದಿಲ್ಲ. ನಮ್ಮ ಯೋಚನೆ ಮಾಡಿ, ಒಂದು ಸತಿ ನನ್ನ ಯೋಚನೆಗೆ ನೀವು ಬನ್ನಿ. ಇಡೀ ನಮ್ಮ ಒಂದು ಏನು ಯೂತ್ಸ್ ಇದಾರಲ್ಲ, 40, 50, 60 ಕೋಟಿ ಜನಸಂಖ್ಯೆ, 60 ಕೋಟಿ ಜನಗಳಿಗೂ ಸಹ ಯೂತ್ಸ್ಗೆ ಶಿಸ್ತು ಮೇಂಟೈನ್ ಮಾಡೋದು, ಕುಕ್ಕಿಂಗ್ ಮಾಡೋದಾಗಲಿ, ಒಂದು ಕಾರ್ ಡ್ರೈವಿಂಗ್ ಆಗಲಿ. ಎಷ್ಟೋ ಜನ ಕಾರ್ ಡ್ರೈವಿಂಗ್ ಬರಲ್ಲ, ಬೈಕ್ ಡ್ರೈವಿಂಗ್ ಬರಲ್ಲ, ಒಂದು ಸ್ವಿಮ್ಮಿಂಗ್ ಬರಲ್ಲ. ಸೊ ಒಬೆಸಿಟಿ ಕಂಟ್ರೋಲ್ ಮಾಡೋದು ಹೆಂಗೆ ಗೊತ್ತಿಲ್ಲ, ಫಿಟ್ನೆಸ್ ಇಲ್ಲ. ಸೊ ಡಿಸಿಪ್ಲೈನ್ ಅಂದರೆ ಗೊತ್ತಿಲ್ಲ, ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಗೊತ್ತಿಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೆ, ರೀಲ್ಸ್ ನೋಡ್ತಾರೆ, ಏನೇನೋ ಮಾಡ್ತಾರೆ. ಬಟ್ ಅಲ್ಲಿರೋ ಜನಗಳು, ಸೊ ದೇ ವರ್ಕ್, ವಾಚ್ ನೋಡ್ದಿರ ಕೆಲಸ ಮಾಡ್ತಾರೆ, ಗಡಿಯಾರ ನೋಡ್ದಿರ ಕೆಲಸ ಮಾಡ್ತಾರೆ. ಅದಕ್ಕೆ ಆ ದೇಶ ಅಷ್ಟು ಮಟ್ಟಕ್ಕೆ ಬಂದಿದೆ. ಇಲ್ಲಿ ನಾವು ಗಡಿಯಾರ ನೋಡಿಕೊಂಡು ನಂದೆಷ್ಟಿದೆ, ನಾನು ಉದ್ಧಾರ ಆದರೆ ಸಾಕು, ಯಾರು ಹೆಂಗಾರು ಹಾಳಾಗೋಗ್ಲಿ ಅಂತ ಕಸ ತೊಗೊಂಡೋಗಿ ರೋಡಲ್ಲಿ ಹಾಕ್ತೀವಿ. ಅದನ್ನ ನೋಡಿ ಇನ್ನೊಬ್ಬ ಹಾಕ್ತಾನೆ, ಪಕ್ಕದ ಮನೆಗೆ ಹಾಕ್ತಾನೆ. ಬಟ್ ಅಲ್ಲಿ ನೀವು ಎಲ್ಲೂ ಸಹ ಕಸ ನೋಡೋಕ್ಕೆ ಚಾನ್ಸೇ ಇಲ್ಲ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಒಂದು ಅಷ್ಟು ಪಾಪ್ಯುಲೇಷನ್ ಇದ್ದರೂ ಸಹ ಟ್ರಾಫಿಕ್ ಇಲ್ಲ, ಆ್ಯಂಡ್ ಕಸ ಇಲ್ಲ. ಆ್ಯಂಡ್ ಇನ್ನೊಂದೇನ, ಪಬ್ಲಿಕ್ ಟಾಯ್ಲೆಟ್ಸ್ ಎಲ್ಲೇ ಹೋದ್ರೂ ಸಹ ಬ್ಯೂಟಿಫುಲ್, ಕ್ಲೀನ್ಲಿ ಮೇಂಟೈನ್ಡ್ ಪಬ್ಲಿಕ್ ಟಾಯ್ಲೆಟ್ಸ್. ಆಟೋಮೆಟಿಕಲಿ ಅದೇ, ಸೊ ವಾಟರ್ ಫ್ರೆಶ್ ಆಗುವಂಥ ಪಬ್ಲಿಕ್ ಟಾಯ್ಲೆಟ್ಸ್ ಇದೆ. ಸೊ ಹೈಫೈ ಪಬ್ಲಿಕ್ ಟಾಯ್ಲೆಟ್ಸ್ ಇದೆ. ಆ್ಯಂಡ್ ಅಲ್ಲಿ ಕ್ಲೀನಾಗಿ ಮೆನ್ಷನ್ ಮಾಡಿರ್ತಾರೆ, ಪಬ್ಲಿಕ್ ಟಾಯ್ಲೆಟ್ ಅಲ್ಲೂ ಸಹ ಯಾರು ಸ್ಮೋಕ್ ಮಾಡಬಾರ್ದು, ಸ್ಮೋಕ್ ಮಾಡಿದ್ರೆ $3,000 ಫೈನ್. ತುಂಬ ತುಂಬ ಟಫ್ ರೂಲ್ಸ್ ಇರುತ್ತೆ. ಆ್ಯಂಡ್ ಅಷ್ಟೇ ನೀಟಾಗಿ ಅಲ್ಲಿರೋ ಜನಗಳು ನೀಟಾಗಿ ಫಾಲೋ ಮಾಡ್ತಾರೆ. ಸೊ ಅಲ್ಲಿ ಬದುಕಬೇಕಂದ್ರೆ ದಿನಕ್ಕೆ $2,000 ಬೇಕಾಗುತ್ತೆ. $2,000 ಅಂದರೆ ಲೆಕ್ಕ ಹಾಕ್ಕೊಳ್ಳಿ, $20,000 ದಿನಕ್ಕೆ ಬೇಕಾಗುತ್ತೆ ಮಿನಿಮಮ್. ನಾನು ಹೇಳ್ತಿರೋದು ಸ್ವಲ್ಪ ಜಾಲಿಯಾಗಿ ಓಡಾಡಿಕೊಂಡು ಇರಬೇಕಂದ್ರೆ. ಸೊ ಅಲ್ಲಿರೋ ಜನಗಳಿಗೆ ನಾನು ಸ್ಯಾಲ್ರಿನೂ ಕೇಳಿದೆ ಎಷ್ಟು ಅಂತ.
ಸೊ ಅಲ್ಲಿರೋ ಜನಗಳು ಸೊ ದೇ ಆರ್ ಟೆಲ್ಲಿಂಗ್ ಲೈಕ್ $15,000 to $20,000 ತಿಂಗಳಿಗೆ ಬರುತ್ತೆ. $20,000 ಅಂದರೆ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿದ್ರೆ ನೀವು ಒಂದು 2,40,000 ರೂಪಾಯಿ ಮಿನಿಮಮ್ ಸ್ಯಾಲ್ರಿ ಅಲ್ಲಿದೆ ಹಾಂಗ್ಕಾಂಗ್ ದೇಶದಲ್ಲಿ. ಸೊ 2.5 ಲಕ್ಷ ಮಿನಿಮಮ್ ಸ್ಯಾಲ್ರಿ ಇದೆ. ಆ್ಯಂಡ್ ನಮ್ಮ ದೇಶದಲ್ಲಿ ದ ಮಿನಿಮಮ್ ಸ್ಯಾಲ್ರಿ ಈಸ್ ವೆರಿ ಲೆಸ್. ಸೊ ಆದ್ದರಿಂದ ಇಲ್ಲಿ ದ ಪರ್ ಕ್ಯಾಪಿಟಲ್ ಇನ್ಕಮ್ ತುಂಬ ಕಡಿಮೆ ಇರೋದ್ರಿಂದ ನಮ್ಮ ದೇಶದಲ್ಲಿ ದ ಪ್ರಾಡಕ್ಟ್ಸ್ ಕಾಸ್ಟು ಇಲ್ಲಿ ನೀರು ಬಾಟ್ಲ್ $10 ಕೊಟ್ಟರೆ ಸಿಗುತ್ತೆ. ಬಟ್ ಆ ದೇಶದಲ್ಲಿ ಒಂದು ನೀರು ಬಾಟ್ಲಿಗೆ $120 ಕೊಡಬೇಕು, ಅಂದರೆ 10 times ಕಾಸ್ಟ್ಲಿ ಇದೆ. ಸೊ ಇಲ್ಲಿ ನೀವು ಊಟ ತಿನ್ಬೇಕಾದ್ರೆ ಒಂದು $20, $50, $100 ಇದ್ದರೆ ಒಳ್ಳೆ ಊಟ ತಿನ್ಬೋದು. ಅಲ್ಲಿ ನೀವು ಊಟ ಮಾಡಬೇಕಂದ್ರೆ ಮಿನಿಮಮ್ $1,200 ಬೇಕೇ ಬೇಕು. ಮಿನಿಮಮ್ ನಾನು ಹೇಳ್ತಿರೋದು $100 ಬೇಕೇ ಬೇಕು. $100 ಇದ್ದರೆ ಊಟ ಸಿಗಲ್ಲ. ಸೊ $1 is equal to $12. ಸೊ ಇದಿಷ್ಟು ನನ್ನ ಮಾಹಿತಿ ಆಗಿತ್ತು. ಸೊ ನಾನು ಹೇಳೋದು ನಮ್ಮ ದೇಶದ ಜನಗಳಿಗೆ, ಸೊ ಆದಷ್ಟು ಸ್ಕಿಲ್ ಮೇಲೆ ಫೋಕಸ್ ಮಾಡಿ. ನಿಮ್ಮ ಮಕ್ಕಳಿಗೆ ನೀವು ಚೆನ್ನಾಗಿ ಎಜುಕೇಷನ್ ಕೊಡ್ತೀರಾ, ಶಿಸ್ತು, ನಿಮ್ಮ ಮಕ್ಕಳು ಶಿಸ್ತಾಗಿದ್ದಾರಾ, ಡಿಸಿಪ್ಲೈನ್ ಇದ್ದಾರಾ, ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿದೆಯಾ, ದೀಸ್ ಆರ್ ಆಲ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ ನೀಡ್ ಟು ಟೀಚ್ ಯುವರ್ ಕಿಡ್ಸ್. ಸೊ ಆ್ಯಂಡ್ ಫಿನಾನ್ಷಿಯಲ್ ನಾಲೆಜ್ ಬಗ್ಗೆನೂ ತುಂಬ ನಾಲೆಜ್ ಬೇಕಾಗುತ್ತೆ. ಸೊ ಹಾಂಗ್ಕಾಂಗ್ ಸ್ಟಾಕ್ ಮಾರ್ಕೆಟ್ಸ್ ಅಲ್ಲಿ ಮಾರ್ಕೆಟು ಸಹ ನಾನು ಹೋಗಿದ್ದೆ. ಸೊ ಹಾಂಗ್ಕಾಂಗ್ ಸ್ಟಾಕ್ ಮಾರ್ಕೆಟ್ ಇಸ್ ಒನ್ ಆಫ್ ದ ವೆಲ್ ಗ್ರೋನ್ ಸ್ಟಾಕ್ ಮಾರ್ಕೆಟ್. ರೀಸೆಂಟ್ಲಿ ನೋಡಿದ್ರೆ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ. ಸೊ ಸ್ಟಾಕ್ ಮಾರ್ಕೆಟು ಸಹ ಒಂದು ಒಳ್ಳೆ ವೇದಿಕೆ. ಸೊ ಬಟ್ ಅಲ್ಲಿ ಒನ್ ಆಫ್ ದ ಐಲ್ಯಾಂಡಲ್ಲಿ ಕೆಸಿನೋ ಪ್ರಮೋಟ್ ಆಗಿರ್ಬೋದು, ಆ ಕೆಸಿನೋನ ತುಂಬ ನೆಕ್ಸ್ಟ್ ಲೆವೆಲಲ್ಲಿ ಮಾಡ್ತಾ ಇರ್ಬೋದು. ಸೊ ಆಲ್ಮೋಸ್ಟ್ 40 ಕೆಸಿನೋ ಇದೆ ಮಕಾವ್ ಅನ್ನೋ ದೇಶದಲ್ಲಿ. ಸೊ ವಾಟ್ ಎವರ್, ಬಟ್ ದ ಹಾಂಗ್ಕಾಂಗ್ ಮಾರ್ಕೆಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಇಲ್ಲಿ ಯಾವುದೇ ರೀತಿಯ ಕೆಸಿನೋ ಇಲ್ಲ, ಬಟ್ ಇಲ್ಲಿ ಬಿಸ್ನೆಸ್ನ ಫೋಕಸ್ ಮಾಡ್ತಾ ಇದ್ದಾರೆ, ಟೂರಿಸಮ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ಹೇಗೆ ಒಂದು ಟೂರಿಸಮ್ ಯಾವ ಲೆವೆಲಲ್ಲಿ ಇದೆ, ದುಬೈ ಆಗಲಿ ಹಾಂಗ್ಕಾಂಗ್ ಆಗಲಿ ಈ ದೇಶಗಳಲ್ಲಿ ಎಲ್ಲ ಬೇರೆ ದೇಶದ ಜನಗಳು ಅಲ್ಲಿ ಹೋಗಿ ಇರೋದಕ್ಕೆ ಇಷ್ಟಪಡ್ತಾರೆ. ಈ ವಿಡಿಯೋದಲ್ಲಿ ನಿಮಗೆ ಹಾಂಗ್ಕಾಂಗ್ ಹಾಗೂ ಭಾರತದಲ್ಲಿ ಡಿಫ್ರೆನ್ಸಸ್ ಏನಿದೆ ಅದನ್ನು ನಾವು ಅಟ್ಲೀಸ್ಟ್ ವಿ ಹ್ಯಾವ್ ಟು ಇಂಪ್ರೂವ್. ಮುಂದಿನ ದಿನಗಳಲ್ಲಿ ಭಾರತ ಹಾಂಗ್ಕಾಂಗ್ ಅಲ್ಲ, ಇಡೀ ಪ್ರಪಂಚದಲ್ಲೇ ನಂಬರ್ 1 ದೇಶ ಆಗಬೇಕಂತ ನನ್ನ ಕೋರಿಕೆ. ನಂಬರ್ 1 ಆಗಬೇಕಂದ್ರೆ ನಾವು ಸಹ ಬೇರೆ ದೇಶಗಳನ್ನು ನೋಡಿ ಕಲಿಯೋದು ತುಂಬಾ ಇರುತ್ತೆ. ಸೊ ನಾವು ಒಳ್ಳೆಯದನ್ನು ಕಲಿಯೋಣ, ಕೆಟ್ಟದನ್ನು ಬಿಡೋಣ, ಇಂಪ್ರೂವ್ ಆಗೋಣ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ ₹500 ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. 2 days ವರ್ಕ್ಶಾಪ್ ಇರುತ್ತೆ, ಶನಿವಾರ ಹಾಗೂ ಭಾನುವಾರ. ಶನಿವಾರ 9 ಗಂಟೆಯಿಂದ 6 ಗಂಟೆ, ಭಾನುವಾರ 9 ಗಂಟೆಯಿಂದ 6 ಗಂಟೆ. ಈ 2 ದಿನಗಳಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ಸ್ ಇಂದ ಕಲಿತೀರಾ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ನಿಮಗೆ ಕಲಿಸ್ತೀವಿ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಸಿಗೋಣ ಫೇಸ್ ಟು ಫೇಸ್ ಈ ಶನಿವಾರ ನಿಮ್ಮ ಬ್ರಾಂಚ್ ನಲ್ಲಿ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.